ಶಿವಮೊಗ್ಗ ದೈವಜ್ಞ ಬ್ರಾಹ್ಮಣ ಶ್ರೀ ವಾದಿರಾಜ ಶಿಷ್ಯ ವೃಂದ ವತಿಯಿಂದ ಜನವರಿ 10ರಂದು ಶಿರ್ಸಿಯ ಶ್ರೀ ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಶಿಷ್ಯ ವೃಂದದ ಮುಖ್ಯಸ್ಥ ಓಂ ಗಣೇಶ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 10ರಂದು ಸಂಜೆ 4 ಗಂಟೆಗೆ ನಗರದ ರಮಣಶ್ರೇಷ್ಠಿ ಪಾರ್ಕ್ನಿಂದ ತಿಲಕ್ ನಗರದ ರಾಘವೇಂದ್ರ ಸ್ವಾಮಿ ಮಠದವರೆಗೆ ಪೂರ್ಣ ಕುಂಭ ಸಮೇತ ತಂಡೆ ವಾದ್ಯಗಳೊಂದಿಗೆ ಶ್ರೀ ಗುರುಗಳನ್ನ ಮೆರವಣಿಗೆ ಮೂಲಕ ಕರೆತರಲಾಗುವುದು ಅಂತ ತಿಳಿಸಿದರು. ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲರ ಹಿರಿಮೆ ಸೋದೆ ಮಠದ ಪರಂಪರೆಯಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದಲ್ಲಿ ಸೇರಿದ ಶ್ರೀ ಶ್ರೀ ಮಧ್ವಾಚಾರ್ಯರ ಮುಖ್ಯ ಗುರುಗಳಂತೆಯೇ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಸರ್ವರ ಗೌರವಗಳೊಂದಿಗೆ ಪ್ರಾಪ್ತರಾಗಿದ್ದಾರೆ. ಅದೊಂದು ಅನುಭೂತಿಗಳಿಗೆ ದೈವಜ್ಞ ಬ್ರಾಹ್ಮಣ ಸಮಾಜ ಇದಕ್ಕೆ ಸೇರಿದ ಮಹಾನುಭಾವರೊಂದಿಗೆ ತಮ್ಮ ಸಂಕಲ್ಪದಂತೆ ಅಚ್ಚಿನಲ್ಲಿ ಪಂಚಲೋಹ ಎರಕವೈದು ಶ್ರೀ ಶ್ರೀ ಗಣಪತಿ ಮೂರ್ತಿ ವಿಗ್ರಹ ಬದಲು ದೈವಾಂಶ ಸಂಭೂತರಾದ ಶ್ರೀ ಹಯಗ್ರೀಯ ದೇವರು ಪ್ರತ್ಯಕ್ಷವಾಯಿತು. ಈ ವ್ಯಕ್ತಿಗೆ ಸ್ವಪ್ನಾವಸ್ಥೆಯಲ್ಲಿ ಮಹಾಯೋಗಿಯವರಿಂದ ಅಭಯವಾಯಿತು. ಎತ್ತಿಯೇ ಶ್ರೀ ಗುರು ಸಾರ್ವಭೌಮ ವಾದಿರಾಜ ಶ್ರೀಗಳು. ಗುರು ಸಾರ್ವಭೌಮರು ಶ್ರೇಷ್ಠಿಯ ಬಳಿ ತೆರಳಿ ಹಯಗ್ರೀವ ದೇವರ ವಿಗ್ರಹ ಮೂರ್ತಿಯನ್ನು ಪಟ್ಟ ದೇವರಾಗಿ ಪೂಜಿಸಲು ಸಂಕಲ್ಪಿಸಿರುತ್ತಾರೆ. ತದನಂತರ ದೈವಜ್ಞ ಕಲ್ಯಾಣ ಮಂಟಪ, ಗಣಪತಿ ದೇವಸ್ಥಾನ 3/2/1984 ಹಾಗೂ ದಿನಾಂಕ 12/2/1992 ಗಣಪತಿ ದೇವಸ್ಥಾನ ಹಿಂದಿನ ಶ್ರೀ ಸೋದೆ ಮಠಾಧೀಶರಾದಂಥ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಪಾದಂಗಳವರು ಅಮೃತ ಹಸ್ತದಿಂದ ಉದ್ಘಾಟಿಸುವುದರಿಂದ ಇದು ನಮ್ಮ ಭಾಗ್ಯವೇ ಸರಿ. ಈ ಎಲ್ಲ ಹಿನ್ನಡೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಕಾರ್ಯಕ್ರಮ ಈಗ ಇವ್ರು ಹೇಳ್ದಂಗೆ ನಮಗೆ 500 ವರ್ಷದ ಇತಿಹಾಸ ಇದು. ಸೌಂದ ವಾದಿರಾಜ ಮಠದ ನಮ್ಮ ದೈವಜ್ಞ ಬ್ರಾಹ್ಮಣ ಅವರ ಸಂಪರ್ಕ ಇದು 500 ವರ್ಷದ ಇತಿಹಾಸದಿಂದ ಈ ವಾದಿರಾಜ ಮಠದ ಶಿಷ್ಯವೃಂದರಾಗಿ ನಾವು ಬಂದಿರ್ತೇವೆ. ಈಗ ನಮ್ಮ ಗುರುಗಳು ಕೂಡ ನಮಗೆ ಇಲ್ಲಿ ಬಂದು ಶಿವಮೊಗ್ಗಕ್ಕೆ ಬಂದು ಭೂತರಾಜರ ಪೂಜೆ ಅಂತ ಒಂದು ವಿಶೇಷವಾದ ಪೂಜೆ, ಆ ಪೂಜೆ ಮಾಡಿ ಎಲ್ಲರಿಗೂ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ತಾರೆ. ನಾನು ಬಂದು ನಿಮ್ಮ ಎಲ್ಲದನ್ನು ನಾನು ಮಂತ್ರಾಕ್ಷತೆ ಕೊಟ್ಟು ಪ್ರವಚನ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ ಅಂತ ನಾವು ಹೋಗಿ ಕೇಳ್ಕೊಂಡಾಗ ಅವರು ಬರುವ ದಿನಾಂಕ ನಮಗೆ ತಿಳಿಸಿದರು. ಆ ದಿನಾಂಕದಂತೆ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಮೆರವಣಿಗೆ ಇದೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭೂತರಾಜರ ಪೂಜೆ ಇರುತ್ತೆ 10ನೇ ತಾರೀಕು. 11ನೇ ತಾರೀಕು ಅಲ್ಲಿ ಬೆಳಗ್ಗೆ 8 ಗಂಟೆ ಒಳಗೆ ಸಂಸ್ಥಾನದ ಪೂಜೆ. ಹಾಗೆ ಅಲ್ಲಿಂದ ದೈವಜ್ಞ ಕಲ್ಯಾಣ ಮಂಟಪಕ್ಕೆ ಹೋಗಿ ಅಲ್ಲಿ ಗುರುಗಳ ಮಂತ್ರಾಕ್ಷತೆ ಹಾಗೂ 130ರಿಂದ 150 ಜನಗಳ ಪಾದಪೂಜೆ ಲೀಸ್ಟ್ ಕೊಟ್ಟಿದ್ದಾರೆ. ಪಾದಪೂಜೆ ಹಾಗೂ ಅವರ ಆಶೀರ್ವಚನ, ಇಷ್ಟು ಕಾರ್ಯಕ್ರಮವನ್ನು ನಾವು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಮಾಡ್ಕೊಂಡಿದ್ದೇವೆ.